ಗಾಂಧಿನಗರದಲ್ಲಿ ಇವತ್ತು ಒಂದು ತುಂಬ ಸ್ಪೆಷಲ್ ಡೇ. ಒಂದು ಕಡೆ ಸ್ಟಾರ್ ವಾರ್ ಫ್ಯಾನ್ ವಾರ್ ಅಂತ ಇದ್ದರೆ, ಬಟ್ ಒಂದೇ ಥಿಯೇಟ್ರ್ ಅಂದರೆ ಒಂದೇ ಅಂಗಳದಲ್ಲಿ ಎರಡು ಥಿಯೇಟ್ರ್ಗಳು, ಒಂದು ಡೆವಿಲ್ ಇದೆ, ಇನ್ನೊಂದು ಮಾರ್ಕ್ ಇದೆ. ಇದೆಲ್ಲದರ ನಡುವೆ ಒಬ್ಬರು ಈ ಎರಡು ಸಿನಿಮಾಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಬ್ಬರು ಸ್ಟಾರ್ಗಳಿಗೆ ಸಂಬಂಧಪಟ್ಟಂಥ ಒಬ್ಬ ವಿಶೇಷ ಅಭಿಮಾನಿ ಇದ್ದಾರೆ. ಈಗಾಗಲೇ ಅವರು ಡೆವಿಲ್ ಸಿನಿಮಾ ನೋಡಿರೋ ಟೈಮಲ್ಲಿ ಎಲ್ರಿಗೂ ಗೊತ್ತಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಜ್ಯೋತಿ ಅವರು. ಈ ಜ್ಯೋತಿ ಅವರ ವಿಶೇಷತೆ, ಒಂದು ಕಡೆ ನನ್ನಣ್ಣ ಕಿಚ್ಚ, ಇದು ಸುದೀಪ್ ಅವರ ಒಂದು ಟ್ಯಾಟೋ ಆಗಿರ್ತಕ್ಕಂಥದ್ದು. ಇನ್ನೊಂದು ತೋಳಲ್ಲಿ ನೋಡ್ತಾ ಇರ್ಬೋದು ಡಿ ಬಾಸ್ ದರ್ಶನ್. ಇದು ಒಂದು ತುಂಬ ಅಪರೂಪದ ಸನ್ನಿವೇಶ. ಯಾಕಂತಂದರೆ ಈಗ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ಫ್ಯಾನ್ ವಾರ್ದ ಸುದ್ದಿ. ಬಟ್ ಇದರ ನಡುವೆ ನೀವು ಒಬ್ಬ ವಿಶೇಷ ಅಭಿಮಾನಿ ಆಗಿದ್ರಿ. ಮೇಡಮ್, ಎಷ್ಟು ವರ್ಷದಿಂದ ನೀವು ಸುದೀಪ್ ಅವರಿಗೆ, ದರ್ಶನ್ ಅವರಿಗೆ ಅಭಿಮಾನಿ? ಮೊದಲು ಹೇಳೋದಾದರೆ ಅಂದರೆ ನನಗೆ ಯಾವಾಗ ಒಂದು ಅಣ್ಣ ಅನ್ನೋ ಸ್ಥಾನನ ಸುದೀಪಣ್ಣ ಕೊಟ್ಟೆ ಆವಾಗಿಂದ ನನ್ನ ಮನೇಲಿ ನನ್ನ ಅಣ್ಣನ ಸ್ಥಾನಕ್ಕಿಂತ ಜಾಸ್ತಿನೇ ನಾನು ನಮ್ಮ ಕಿಚ್ಚ ಕೊಟ್ಟಿದ್ದೀನಿ. ಅವರನ್ನೇ ನಂಗೆ ಸಖತ್ ಇಷ್ಟ, ಹಂಗಾಗಿ ಅವ್ರಿಗೆ ಕೊಟ್ಟಿದ್ದೀನಿ ಅಣ್ಣ ಅನ್ನೋ ಸ್ಥಾನ. ದರ್ಶನ್ ಸರ್ ಬಂದು ನನಗೆ ಹಾರ್ಟ್ಲಿ ಕ್ರಶ್. ಆ್ಯಕ್ಚುಲಿ ನನಗೆ ಅವರಂದರೆ ತುಂಬ ಇಷ್ಟ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರು ನಡುವೆನೂ ಯಾವುದೇ ಅಂತರ ಇಲ್ಲ ನನ್ನ ಮನಸ್ಸಿನ ಪ್ರಕಾರ. ಹಾಗಾಗಿ ನನಗಿಬ್ರೂ ಕೂಡ ತುಂಬ ಇಷ್ಟ. ನೀವು ಮೊದಲು ಅಭಿಮಾನಿಯಾಗಿದ್ದ ಯಾರಿಗೆ? ದರ್ಶನ್ ಅವ್ರಿಗೆ, ಸುದೀಪ್ ಅವ್ರಿಗೆ. ಜೊತೆಗೆ ಇಬ್ಬರನ್ನು ಇಷ್ಟಪಡೋಕ್ಕೆ ಏನು ಕಾರಣ ಆಯಿತು ಅಂತ? ಅಟ್ ಎ ಟೈಮ್ ಇಷ್ಟ ಆದ್ರೆ ಇಬ್ರು, ಅವರಿಬ್ರು ಗೆಳೆತನ. ಯಾಕೆಂದರೆ ಫಸ್ಟ್ ಎಲ್ಲ ಇದ್ದಿದ್ದು ಅಂಬರೀಷ್ ಮಾಮ ಮತ್ತು ವಿಷ್ಣುವರ್ಧನ್ ಸರ್ದು. ನನಗೆ ಅವರಿಬ್ರು ಗೆಳೆತನ ನೋಡಿದಾಗ ಇಲ್ಲಿ ದರ್ಶನ್ ಸರ್ ಮತ್ತು ಸುದೀಪ್ ಸರ್ದು ಇಬ್ಬರು ಕೂಡ ಅಟ್ ಎ ಟೈಮಲ್ಲಿ ಫ್ರೆಂಡ್ಸ್ ಅಲ್ವಾ, ಹಂಗಾಗಿ ಅವರಿಬ್ರು ನೋಡಿದ್ಮೇಲೆ ಇವರಿಬ್ರನ್ನ ಕಾಪಿ ಅಲ್ವಾ, ಹಂಗಾಗಿ ಅವರಿಬ್ರು ಅಟ್ ಎ ಟೈಮಲ್ಲಿ ಇಷ್ಟ ಆಗಿದ್ದಾರೆ. ನಂಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಯಾವಾಗಿಂದ ಈ ಟ್ಯಾಟೋ ಹಾಕ್ಕೊಂಡಿದ್ರಿ? ಯಾವಾಗ ನಿಮಗೆ ಮೊದಲು ಇಬ್ಬರು ಸ್ಟಾರ್ಗಳು ಇಷ್ಟ ಆಗಿದ್ರು ಅನ್ನುವಂಥದ್ದು? ಈ ಟ್ಯಾಟೋಗಳನ್ನು ಯಾವಾಗ ಹಾಕ್ಕೊಂಡ್ರಿ? ಎರಡು ಅಟ್ ಎ ಟೈಮ್ ಹಾಕ್ಕೊಂಡಿದ್ದ ಹೇಗೆ ಅಂತ? ಫಸ್ಟು ಸುದೀಪಣ್ಣದ ಹಾಕಿಸ್ದೆ, 1 ಮಂತ್ ಆಯಿತು. 2 ಮಂತ್ಸ್ ಆಯಿತು ಸುದೀಪಣ್ಣ ಟ್ಯಾಟೋ ಹಾಕ್ಸಿ. ದರ್ಶನ್ ಸರ್ ಟ್ಯಾಟೋ ಹಾಕ್ಸಿ 1 ಮಂತ್ ಆಯಿತು. ಅಭಿಮಾನಿ ಅಂದರೆ ನಾನು ಆಲ್ರೆಡಿ ಒಂದು 20 ಇಯರ್ಸ್ ಅಂದ್ಕೊಳ್ಳಿ. 20 ಇಯರ್ಸಿಂದ ಅಭಿಮಾನಿ. ತುಂಬ ಇಷ್ಟ, ಎಲ್ಲ ಮೂವೀಸನ್ನು ನೋಡ್ತಾ ಇರ್ತೀನಿ. ಬಟ್ ನಮ್ಮ ಮದ್ದೂರು ಆಗಿರೋದ್ರಿಂದ ಮದ್ದೂರಲ್ಲೇ ನೋಡ್ತಾ ಇದೆ. ಆ್ಯಕ್ಚುಲಿ ಇವಾಗ ಬ್ಯಾಂಗ್ಳೂರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೀವಲ್ಲ, ಹಂಗಾಗಿ ಬ್ಯಾಂಗ್ಳೂರಲ್ಲಿ ಇವಾಗ. 20 ವರ್ಷದಿಂದ ಅಭಿಮಾನಿ ಆಗಿದ್ರಿ. ಸೊ ಟ್ಯಾಟೋನ ಈಗ ಹಾಕ್ಕೊಂಡಿದ್ದೀರಿ, ಯಾಕೆ ಈ ರೀತಿ ಅನ್ನಿಸ್ತು ಅಂತ? ಯಾಕೆಂದರೆ ಫಸ್ಟೆಲ್ಲ ಅಚ್ಚೆ ಅಂತ ಹಾಕ್ತಾಯಿದ್ರು, ಅದನ್ನು ಹಾಕೋಸ್ಕೊಳ್ಳಿಕ್ಕೆ ತುಂಬ ಭಯ ಆಗ್ತಾಯಿತ್ತು. ನಾವು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ವೀಡಿಯೋಸ್ಗಳು ಅದು ಇದು ಮಾತಾಡ್ತಾ ಇರ್ತೀನಿ. ಹಂಗಾಗಿ ನನ್ನನ್ನು ಕರೆದು ಅರ್ಜುನ್ ಅಂತ ಹೇಳಿ ನಮ್ಮ ತಮ್ಮ ಅವರು, ತುಮಕೂರಿನವರು, ಅವರು ಅಕ್ಕ ನಿನಗೆ ಯಾವ ಹೀರೋ ಯಾರು ಇಷ್ಟ, ನೀವು ಬನ್ನಿ ನಾನು ಹಾಕ್ಕೊಡ್ತೀನಿ ಟ್ಯಾಟೋನ ಅಂತೇಳಿ ಕೇಳಿದಾಗ ಫಸ್ಟ್ ನಂಗೆ ಸುದೀಪ್ ಅಣ್ಣದ ಹಾಕು, ನೆಕ್ಸ್ಟ್ ದರ್ಶನ್ ಸರ್ದು ಹಾಕ್ಸು ಅಂತೇಳಿ ಎರಡೂ ಕೂಡ ಅವರೇ ಹಾಕಿರೋದು. ನೀವು ಟ್ಯಾಟೋ ಹಾಕೊಂಡ ಟೈಮಲ್ಲಿ ಯಾವ ಸ್ಟಾರ್ನ ಮೀಟ್ ಮಾಡಿದ್ದೀರಾ? ಅಂದರೆ ಪರ್ಸ್ನಲ್ ಆಗಿ ದರ್ಶನ್ ಅವ್ರನ್ನ, ಸುದೀಪ್ ಅವ್ರನ್ನ ಮಾತಾಡಿಸಿದ್ದೀರಾ? ಜೊತೆಗೆ ಅವರಿಗೆ ತೋರಿಸುವಂಥ ಪ್ರಯತ್ನ ಏನಾದ್ರು ಆಗಿದೆಯಾ ಯಾವತ್ತಾರು ಅಂತ? ಲೈಫಲ್ಲಿ ಇದುವರೆಗೂ ಕೂಡ ಇಲ್ಲ. ಆ್ಯಕ್ಚುಲಿ ನಾನು ಇವತ್ತು ಬಂದಿರೋ ಕಾರಣನೇ ಸುದೀಪಣ್ಣ ಸಿಗ್ತಾರೆ ಅಂತ. ನೆಕ್ಸ್ಟ್ ಇಲ್ಲೊಂದು ಆಟೋಗ್ರಾಫ್ ಬೇಕು ನನಗೆ ಅವ್ರದ್ದು. ದಯವಿಟ್ಟು ಸುದೀಪಣ್ಣ, ನಾನು ನಿಮ್ಮ ಬಿಗ್ ತಂಗಿ ಅಂತ ಅಂದ್ಕೊಳ್ಳಿ ನನ್ನನ್ನು. ನಂಗೆ ದಯವಿಟ್ಟು ಒಂದು ಆಟೋಗ್ರಾಫ್ ಕೊಡಿ ಇಲ್ಲಿ. ನಾನು ನೀವೇನು ಆಟೋಗ್ರಾಫ್ ಕೊಡ್ತೀರಾ ಅದು ನಾನು ಮತ್ತೆ ಬರ್ಸ್ಕೋಬೇಕು, ಅದು ನಿಮ್ಮ ಹೆಸರನ್ನ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ನಾನು ಯಾವುದೇ ನಟ ನಟಿಯರನ್ನ ನಾನು ಭೇಟಿಯಾಗಿಲ್ಲ. ಇನ್ನು ಮುಂದೆ ಖಂಡಿತ ಭೇಟಿ ಆಗ್ತೀನಿ ಅನ್ನೋ ಭರವಸೆ ನನಗಿದೆ. ಕಳೆದ ಬಾರಿ ಡೆವಿಲಿಗೆ ಬಂದಾಗ ತುಂಬ ನಿಮ್ಮ ಅಂದರೆ ಅಭಿಮಾನ ನೋಡಿ ಸಾಕಷ್ಟು ಮೆಚ್ಚುಗೆ ಮಾತುಗಳು ಬಂತು. ಅದನ್ನು ಕಂಡಾಗ ಏನು ಹೇಳಿದರು? ಯಾರು ಏನಾದ್ರು ಮಾತಾಡೋದು, ಇಂಡಸ್ಟ್ರಿಯಿಂದ ಫೋನ್ ಮಾಡೋದು, ಆ ಥರದ್ದು ಏನಾರು ಆಯ್ತಾ? ಇಲ್ಲ, ಯಾರು ಕೂಡ ಫೋನ್ ಏನು ಮಾಡಿಲ್ಲ ನನಗೆ. ಆ್ಯಕ್ಚುಲಿ ನನ್ನ ನಂಬರ್ ಇದುವರೆಗೂ ಕೂಡ ನಾನು ಎಲ್ಲೂ ರಿವೀಲ್ ಮಾಡಿಲ್ಲ, ಹಂಗಾಗಿ ಯಾರು ಕಾಲ್ ಏನು ಮಾಡಿಲ್ಲ ನನಗೆ. ಈಗ ಸ್ಟಾರ್ ವಾರ್ ಫ್ಯಾನ್ ವಾರ್ ಅಂದರೆ ನಮ್ಮ ಸ್ಟಾರ್ ಹೆಚ್ಚು, ನಿಮ್ಮ ಸ್ಟಾರ್ ಹೆಚ್ಚು ಅನ್ನೋಂಥ ಮಾತುಕತೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿದೆ. ಸುದೀಪ್ ಅವರು ಒಂದು ಯುದ್ಧಕ್ಕೆ ಸಿದ್ಧರಾಗಿರಿ, ಮಾತಿಗೆ ಬದ್ಧ ಆಗಿ ಅನ್ನೋಂಥ ಮಾತು ಬೇರೆ ಬೇರೆ ರೀತಿ ಚರ್ಚೆ ಕಾರಣ ಆಗ್ತದೆ. ಸುದೀಪ್ ಸರ್ ಮಾತಾಡ್ತಾ ಇದ್ದಾರೆ, ವಿಜಯಲಕ್ಷ್ಮಿ ಮೇಡಮ್ ಮಾತಾಡ್ತಾ ಇದ್ದಾರೆ. ನೀವು ಇಬ್ಬರ ಅಭಿಮಾನಿಯಾಗಿ ಏನಂತೀರಿ? ಇಲ್ಲ, ಆ್ಯಕ್ಚುಲಿ ಫಸ್ಟ್ ಒನ್ ಹೇಳ್ಬಿಡ್ತೀನಿ. ತುಂಬ ದಿವಸದಿಂದ ಈ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಪ್ರಾಬ್ಲಮ್ ಆಗಿರೋದು ಎಲ್ಲರಿಗೂ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು. ಎಷ್ಟು ದಿವಸ ಅಂತ ನೋವು ತಡೀತಾರೆ. ಅವರು ರಿಯಾಕ್ಟ್ ಮಾಡಿದ್ದಾರೆ, ಬಟ್ ಅಣ್ಣಂಗಂತೂ ರಿಯಾಕ್ಟ್ ಮಾಡಿಲ್ಲ. ಯಾಕೆಂದರೆ ಅಣ್ಣನಲ್ಲಿರೋದು, ದರ್ಶನ್ ಸರಲ್ಲಿರೋದು ಫ್ರೆಂಡ್ಶಿಪ್ ಏನು ಅನ್ನೋದು ವಿಜಯಲಕ್ಷ್ಮಿ ಮೇಡಮ್ ಗೊತ್ತು. ಹಂಗಾಗಿ ಅವ್ರು ಆ ವಿಷಯಕ್ಕೆ ರಿಯಾಕ್ಟ್ ಮಾಡಿಲ್ಲ. ಬೇರೆಯವ್ರು ಮಾತಾಡಿದ್ರಲ್ಲ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಮತ್ತು ಈ ವಾರ್ ಅನ್ನೋದು ಏನಿರುತ್ತೆ ಫ್ಯಾನ್ಸ್ಗಳು, ದಯವಿಟ್ಟು ನಾನು ಕೇಳೋದು ಇಷ್ಟೇನೆ, ನಿಮ್ಗಳಲ್ಲಿ ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದ್ರೆ ಇಬ್ಬರಿದ್ರೆ ನೀವು ಅವ್ರವ್ರಿಗೇನೆ ತಂದಿಕ್ಕಿ ತಮಾಸಿ ನೋಡ್ತೀರಾ? ನಮ್ಮ ಕನ್ನಡ ಸ್ಯಾಂಡಲ್ವುಡ್ನ ಯಾಕೆ ಇಷ್ಟು ಅವಹೇಳನವಾಗಿ ನೀವು ಬೆಳೆಸ್ತಾ ಇದ್ದೀರಾ ಅನ್ನೋದು ನನಗಂತೂ ಗೊತ್ತಿಲ್ಲಪ್ಪ. ನೀವು ಹೆಸ್ರುಗಳನ್ನ ನಿಮ್ಮ ಹೆಸರು ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಡೈರೆಕ್ಟಾಗಿ ಕಮೆಂಟ್ ಹಾಕಿ, ಅದನ್ನು ಬಿಟ್ಟು ನಾನು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತೇಳಿ ಹಾಕ್ಕೊಂಡು ಕೆಟ್ಟದಾಗೆಲ್ಲ ಬಿಂಬಿಸ್ಬೇಡಿ. ಕೆಟ್ಟದಾಗಿ ನಿಮ್ಮ ಯೋಗ್ಯತೆನ ಕಳ್ಕೊಬೇಡಿ ಅಂತ ಹೇಳ್ತೀನಿ ನಾನು.
ಥ್ಯಾಂಕ್ ಯು. ಇದಿಷ್ಟು ಸುದೀಪ್ ಹಾಗೆ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಜ್ಯೋತಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.